ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣು. ಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಪರಮಾತ್ಮನಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿರ್ತಕ್ಕಂಥದ್ದು ವ್ಯಕ್ತ ಆಗಿದೆ. ನೀವು ಹುಟ್ಟಿಸಿದಲ್ಲಿ ಹುಟ್ಟಿ ನೀ ಕೊಂದಲ್ಲಿ ಸಾಯದೆ ಎನ್ನ ವಶವೇ ಅಯ್ಯ, ನೀವಿರಿಸಿದಲ್ಲಿರದೆ ಎನ್ನ ವಶವೇ ಅಯ್ಯ, ಅಕಟಕಟ ಎನ್ನವನೆನ್ನವನೆನ್ನಯ್ಯ, ಕೂಡಲ ಸಂಗಮ ದೇವಯ್ಯ. ನಾವು ಚಿಕ್ಕವರಿದ್ದಾಗ ವಚನಗಳನ್ನು ಕಲಿಸ್ತಿದ್ರು. ಅಂದರೆ ಜೂನಿಯರ್ ಪರೀಕ್ಷೆ ಪಾಸ್ ಮಾಡ್ಬೇಕನ್ನೋ ಸಂಗೀತದಲ್ಲಿ ಒಂದು 10 ಕೀರ್ತನೆಗಳು ಅಂತ ಹೇಳ್ತಾರೆ. ತ್ಯಾಗರಾಜರದು, ಮುತ್ತುಸ್ವಾಮಿ ದೀಕ್ಷಿತರದು, ಬೇರೆ ಬೇರೆ ತೆಲುಗು ಸಾಹಿತ್ಯ, ಕರ್ನಾಟಕ ಸಂಗೀತ ಅಂತಾರೆ. ಆಮೇಲೆ ಒಂದು 5 ವಿಳಂಬ ಕಾಲದ ಕೀರ್ತನೆಗಳು, ಅಂದರೆ ದೊಡ್ಡವು ಮತ್ತು ನಿಧಾನವಾಗಿ ಹಾಡುವಂಥ. ಅದ್ರಾಗೆ ಕೊನೆಗೆ 1-2 ದೇವ್ರ ನಾಮಗಳು, 2 ವಚನಗಳು ಆ ಲೆಕ್ಕಕ್ಕೆ ಇಟ್ಟಿದ್ರು ಅವಾಗ. ಈಗ ಹೆಂಗೆ ಇಟ್ಟಿದಾರೋ ಗೊತ್ತಿಲ್ಲ ಸಿಲೆಬಸ್. ಆವಾಗ ಈ ವಚನ ಕಲಿಸಿದ್ರು ನಮಗೆ. 2 ವಚನ. ಪಾಪಿಯ ಧನ ಪ್ರಾಯಶ್ಚಿತ್ತ ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ. 1, ನೀವು ಹುಟ್ಟಿಸಿದಲ್ಲಿ ಹುಟ್ಟಿ ನೀವು ಕೊಂದಲ್ಲಿ ಸಾಯದೆ ಎನ್ನ ವಶವೇ ಅಯ್ಯ. ಅದು ಸಿಂಹೇಂದ್ರ ಮಧ್ಯಮ ಅಂತ ಒಂದು ರಾಗ. ಆ ರಾಗದಲ್ಲ ಹಾಡ್ತಿದ್ವಿ ಆ ವಚನವನ್ನು. ಅವಾಗ ಅದರ ಅರ್ಥ ಏನೂ ಗೊತ್ತಾಗ್ತಿಲ್ಲ. ಅಕಟಕಟ ಎನ್ನವನೆನ್ನಯ್ಯ ಅಂತ ಅದಿದೆ. ಅಲ್ಲಿ ಅವರಿಗೆ ಅದರದ್ದು ಅರ್ಥ ಗೊತ್ತಿಲ್ಲ, ಹೇಳ್ಕೊಡೋರ್ಗೂ ಗೊತ್ತಿಲ್ಲ, ಹೇಳೋರ್ಗೂ ಗೊತ್ತಿಲ್ಲ, ಹಾಡೋರ್ಗೂ ಗೊತ್ತಿಲ್ಲ, ಹೇಳ್ಕೊಡೋರ್ಗೂ ಗೊತ್ತಿಲ್ಲ. ಅಕಟಕಟ ಎನ್ನುವರಿಲ್ಲಯ್ಯ ಅಂತ ಹೇಳ್ಕೊಡ್ತಿದ್ರು. ಅದು ಅಕಟಕಟ ಎನ್ನವನೆನ್ನಯ್ಯ ಅಂದ್ರೆ ನೀನು, ಅಕಟಕಟ ಅಂದ್ರೆ ಅಯ್ಯಯ್ಯೋ ಅಂತ ಅಂತೀವಲ್ಲ ಹಾಗೆ, ನೀನು ನನ್ನನ್ನು ಎನ್ನವನು ಅಂದ್ಬಿಡು. ಅಂದರೆ ಒಂದು, ನೀನು ಹುಟ್ಟೋದು ನಿನ್ನ ಕೈಯಲ್ಲಿದೆ, ಹುಟ್ಟಿಸೋದು ನಿನ್ನ ಕೈಯಲ್ಲಿದೆ, ಸಾಯೋದು ನಿನ್ನ ಕೈಯಲ್ಲಿದೆ. 2 ಮನುಷ್ಯನ ಇಚ್ಛೆ ಅಲ್ಲ ಅದು. ಈಗೇನೇನೋ ಚರ್ಚೆ ಮಾಡ್ತಾರೆ, ಎಲ್ಲ ವಿಚಾರ ಮಾಡ್ತಾರೆ. ಇಲ್ಲ, ಇವಾಗೆಲ್ಲ ವಿಜ್ಞಾನಿಗಳು ಔಷಧಿಗಳನ್ನು ಕಂಡುಹಿಡಿದಾರೆ, ಆಪರೇಷನ್ಗಳನ್ನು ಕಂಡುಹಿಡಿದಾರೆ, ಅದಕ್ಕೆ ಜನಸಂಖ್ಯೆ ಜಾಸ್ತಿ ಆಗಿದೆ. ತಾಯಿ ಮತ್ತು ಮಗುವಿನ ಮರಣ ಪ್ರಮಾಣ ತುಂಬ ಕಡಿಮೆ ಆಗಿದೆ, ಅದಕ್ಕೆ ಜನಸಂಖ್ಯೆ ಜಾಸ್ತಿ ಆಗಿದೆ. ಇರ್ಬೋದು, ಅದೇನಿಲ್ಲ ಅನ್ನೋಕ್ಕಾಗಲ್ಲ. ಆದರೆ ಅದು ಅಪಮೃತ್ಯುವನ್ನು ತಪ್ಪಿಸಬಹುದೇ ಹೊರತು, ಅಕಾಲಿಕ ಮೃತ್ಯುವನ್ನು ತಪ್ಪಿಸಬಹುದೇ ಹೊರತು ಮೃತ್ಯುವನ್ನು ತಪ್ಪಿಸೋಕ್ಕಾಗಲ್ಲ. ಇನ್ನು ಹುಟ್ಟೋದಂತೂ ಅದು ಹೇಗಿದೆಯೋ ನಿಯಮ, ಎಲ್ಲಿ ಹುಟ್ಟಬೇಕು, ಯಾರೆಲ್ಲಿ ಹುಟ್ಟಬೇಕು, ಯಾವಾಗ ಮತ್ತೆ ಮತ್ತೆ ಹುಟ್ತೀವ ಹೇಳ್ತಾರೆ ಶಂಕರಾಚಾರ್ಯರು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಹೇಳ್ತಾರೆ. ನಮ್ಮ ಶರಣರು ಕೂಡ ಅನೇಕ ವಚನಗಳಲ್ಲಿ ಭವಭಾವದಲ್ಲಿ ಹುಟ್ಟಲೇಬೇಕಾಗತ್ತೆ, ಅದನ್ನು ತಪ್ಪಿಸ್ಕೊಳಕ್ಕಾಗಲ್ಲ. ಎಲ್ಲಿ ತನಕ ಅಂದರೆ ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸುವ ತನಕ. ಅದು ತತ್ವದ ವಿಚಾರ, ಸಿದ್ಧಾಂತದ ವಿಚಾರ ಮತ್ತು ಅನುಭವ ಮಾಡಿಕೊಳ್ಳೋ ವಿಚಾರ. ಅದು ಚರ್ಚಿಸುವ ವಿಚಾರ ಅಲ್ಲ. ಪೂರ್ವಜನ್ಮ ಪುನರ್ಜನ್ಮದ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿದೆ. ಗಾಂಧೀಜಿಯವರಿಗೆ, ಹರ್ಡೇಕರ್ ಮಂಜಪ್ಪನವ್ರಿಗೂ ಚರ್ಚೆ ಆಗಿದೆ. ಅದನ್ನು ವೈಜ್ಞಾನಿಕ ಸಾಧನೆಗಳಿಂದ ಇತ್ಯರ್ಥ ಮಾಡ್ಕೊಳಕ್ಕೆ ಬರಲ್ಲ, ಕನ್ಕ್ಲೂಡ್ ಮಾಡಕ್ಕೆ ಬರಲ್ಲ. ಅವ್ರವ್ರ ನಂಬಿಕೆಯ ವಿಚಾರ. ನನಗೆ ನಂಬಿಕೆ ಇದೆ, ಪೂರ್ವಜನ್ಮ ಪುನರ್ಜನ್ಮದಲ್ಲಿ ನಂಬಿಕೆ ಇದೆ. ಈ ವಚನ ನನಗೆ ತುಂಬ ಇಷ್ಟವಾದದ್ದು. ನೀವು ಹುಟ್ಟಿಸಿದಲ್ಲಿ ಹುಟ್ಟಿ ನೀವು ಕೊಂದಲ್ಲಿ ಸಾಯದೆ ಎನ್ನ ವಶವೇ ಅಯ್ಯ. ಅಷ್ಟಕ್ಕೆ ಬಿಡಲ್ಲ ಬಸವಣ್ಣವರು. ನೀವಿರಿಸಿದಲ್ಲಿರದೆ ಎನ್ನ ವಶವೇ ಅಯ್ಯ. ನೀನು ಎಲ್ಲಿರಿಸ್ತೀಯೋ ಅಲ್ಲಿರ್ತೀನಪ್ಪ. ಕೂಡಲ ಅಕಟಕಟ ಎನ್ನವನೆನ್ನಯ್ಯ,
ಕೂಡಲ ಸಂಗಮ ದೇವಯ್ಯ. ನೀನು ಹುಟ್ಟಿಸಿರೋನು ನೀನು, ಇರಿಸೋನು ನೀನು, ಮತ್ತೆ ಕರ್ಕೊಂಡು ಹೋಗೋನು ನೀನು. ಬದುಕಿರೋ ತನಕ ಕೆಲವು ಒಳ್ಳೆಯ ನಿಯಮಗಳನ್ನು ಪಾಲಿಸ್ತಾ ಗುರು ಹಿರಿಯರ ಆಶೀರ್ವಾದದ ಮೂಲಕ ಬದುಕ್ತಕ್ಕಂಥದ್ದು ಅದು ಒಳ್ಳೆಯ ಬದುಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಇಲ್ಲಿ ಒಂದು ಶಬ್ದ ನಾವೆಲ್ಲ ಗಮನಿಸ್ಬೇಕು. ಅಕಟ ಎನ್ನಯ್ಯ. ಇದು ಬಹಳ ವಿಶೇಷವಾದ ಶಬ್ದ. ಇದು ಪರಮಾತ್ಮನವನಾಗಿ ಬಾಳೋದು, ಈ ಜಗದವನಾಗಿ ಜಗತ್ತಿನ ಗಲಾಟೆ ಒಳಗಡೆ ಬದುಕೋದು. ಈ ಎರಡರ ನಡುವೆ ಯಾವುದನ್ನು ಆರಿಸ್ಕೊಳ್ತೀರಾ? ಆರಿಸ್ಕೊಳ್ಳೋದು ನಿಮಗೆ ಬಿಟ್ಟಿದ್ದಾರೆ. ಆ ಸ್ವಾತಂತ್ರ್ಯ ನಿಮಗಿದೆ. ಅಂದರೆ ನಾನು ಆಧ್ಯಾತ್ಮ ಕ್ಷೇತ್ರವನ್ನು ಆರಿಸ್ಕೊಳ್ಳದೆ ಹೋಗಿದ್ರೆ ಅಲ್ಲಿ ತಾಯಿ ತಂದೆಗಳಿಗೆ ಮಗನಾಗಿ, ಒಬ್ಬ ಶಿಕ್ಷಕನಾಗಿ, ಮತ್ತೇನೋ ಆಗಿ ಇರ್ತಿದ್ದೆ ನಾನು. ಅದು ಜಗದ ಬದುಕು. ಅಲ್ಲಿ ದೀಕ್ಷೆ ತಗೊಂಡ್ರೂ ಕೂಡ ಜಗದ ಬದುಕಾಗಿಯೇ ಬದುಕ್ಬಿಡ್ತೀವಿ ನಾವು. ಅಂದರೆ ದೀಕ್ಷೆ ತಗೊಂಡು ಪರಮಾತ್ಮನವನಾಗಿ, ಧರ್ಮದವನಾಗಿ, ಅಥವಾ ಎಲ್ಲರಿಗಾಗಿ ಬದುಕ್ತಕ್ಕಂಥದ್ದು, ತತ್ವಕ್ಕಾಗಿ ಬದುಕ್ತಕ್ಕಂಥದ್ದು ಇದೆಯಲ್ಲ, ಇದು ಪರಮಾತ್ಮನಿಗಾಗಿ ಬದುಕ್ತಕ್ಕಂಥದ್ದು. ಆವಾಗಿನ ಬದುಕೆ ಬೇರೆ ಆಗತ್ತೆ. ಈ ಜಗತ್ತಿಗಾಗಿ, ಜಗತ್ತಿನ ಜನರ ಜೊತೆಗಾಗಿ, ಅಥವಾ ರಕ್ತ ಸಂಬಂಧ, ನಿಮಗೆ ಸುಲಭವಾಗಿ ತಿಳಿಯಂಗೆ ಹೇಳ್ಬೇಕಾದ್ರೆ ರಕ್ತ ಸಂಬಂಧ ಮತ್ತು ಭಕ್ತಿ ಸಂಬಂಧ ಇವೆ ಎರಡು ಬದುಕು ಅಷ್ಟೇ. ರಕ್ತ ಸಂಬಂಧದ ಬದುಕಿನಲ್ಲಿ ಅಲ್ಲಿ ರಾಗದ್ವೇಷಗಳಿರುತ್ತೆ, ಮೋಹಕ್ಕೆ ವಿರುದ್ಧವಾದ ದ್ವೇಷ, ರಾಗ ದ್ವೇಷ ಎರಡು ಇರ್ತದೆ. ಇದು ರಕ್ತ ಸಂಬಂಧ. ಭಕ್ತಿ ಸಂಬಂಧ ಅಂತಂದ್ರೆ ಈ ರಾಗದ್ವೇಷಗಳನ್ನ ಅಳಿದು ಎಲ್ಲರೂ ನನ್ನವರೇ, ಅದು ಜಗತ್ತಿನ ಬದುಕೆ, ಇದು ಜಗತ್ತಿನ ಬದುಕೆ, ಜಗತ್ ಬಿಟ್ಟೆಲ್ಲೂ ನಾವು ಹೋಗಕ್ಕೆ ಬರಲ್ಲ. ಆದರೆ ರಕ್ತ ಸಂಬಂಧದ ಬದುಕೇನಿದೆ ಅದು ಸೀಮಿತವಾಗಿರುತ್ತೆ, ಸಂಕುಚಿತವಾಗಿರುತ್ತೆ. ಅಲ್ಲಿ ಗುಣಗ್ರಾಹಿತ್ವ ಕಡಿಮೆ ಇರ್ತದೆ. ಈಗ ರಾಜಕಾರಣಿಗಳು ತನ್ನ ಮಗನಿಗೆ ಯೋಗ್ಯತೆ ಇರಲಿ ಬಿಡಲಿ, ತಮ್ಮ ಸಂಬಂಧಿಕರಿಗೆ ಯೋಗ್ಯತೆ ಇರಲಿ ಬಿಡಲಿ, ಟಿಕೆಟ್ ಕೊಡಿಸ್ತಾರೆ, ಗೆದ್ದು ಬರ್ಬೋದು, ಮುಂದೆ ದೊಡ್ಡ ದೊಡ್ಡ ಹಗರಣದಲ್ಲಿ ಸಿಕ್ಕಾಕೊಂಡು ಜೈಲಿಗೂ ಹೋಗ್ಬೋದು. ಈಗ ಎಷ್ಟು ನಡೆದಿದೆ, ಹೋಗ್ತಾ ಇದ್ದಾರೆ. ಇದು ರಕ್ತ ಸಂಬಂಧದ ಬದುಕಿದೆ. ಇಲ್ಲಿ ಗುಣಕ್ಕೆ ಬೆಲೆ ಇಲ್ಲ. ಆದರೆ ಭಕ್ತಿ ಸಂಬಂಧದಲ್ಲಿ ಗುಣಕ್ಕೆ ಬೆಲೆ ಇರ್ತದೆ, ವಿದ್ಯೆಗೆ ಬೆಲೆ ಇರ್ತದೆ, ಯೋಗ್ಯತೆ ಆಧಾರದ ಮೇಲೆ, ಜೊತೆಗೆ ಈ ತತ್ವ ಧರ್ಮಗಳ ಅನುಸಾರವಾಗಿ ಬದುಕ್ತಕ್ಕಂಥದ್ದು. ಈ ಬದುಕನ್ನು ನಾನು ಆರಿಸ್ಕೊಂಡೆ ಸರಿಯಾಗಿ 32 ವರ್ಷಗಳ ಹಿಂದೆ. ಅಂದರೆ ಮೇ ತಿಂಗಳು 26ನೇ ತಾರೀಕು, 26 ಅಂತ ನನಗೆ ಚೆನ್ನಾಗಿ ನೆನಪಿದೆ. 26, 27ಕ್ಕೆ ಬಂದೆ ನಾನು. 28, 29ಕ್ಕೆ ದೀಕ್ಷೆ ಆಯಿತು. 26ನೇ ತಾರೀಕು ಬುಧವಾರ ಅವತ್ತು ರಾತ್ರಿ ಬೆಂಗಳೂರಿಂದ ಕೂಡಲ ಸಂಗಮಕ್ಕೆ ಹೊರಡಬೇಕಾಗಿತ್ತು. ಆ ಬಸ್ ಇತ್ತು, ಬೆಂಗಳೂರು ಕೂಡಲ ಸಂಗಮ ಬಸ್ ಇತ್ತು. ಅವಾಗ ಎಲ್ಲ ಮೊದಲಿಂದನೇ ಒಂದು 20 ದಿವಸದಿಂದ ಅಥವಾ ಒಂದು ತಿಂಗಳಿಂದ ಚರ್ಚೆ, ಮನಸ್ಸಲ್ಲಿ ದ್ವಂದ್ವ ನಡೆದಿತ್ತು. ಏನು ಈ ಜೀವನನೋ ಆ ಜೀವನನೋ. ಒಂದು ಗೊತ್ತಿರೋ ಜೀವನ, ರಕ್ತ ಸಂಬಂಧ ಏನಿದೆಯಲ್ಲ ಅದು ಗೊತ್ತಿರೋ ಜೀವನ, ಶಿಕ್ಷಕ, ತಾಯಿ ತಂದೆಗಳ ಜೊತೆಗೆ ಅಲ್ಲಿ ಇನ್ನೇನೇನು ಬೇರೆ ಬೇರೆ ಸಂಬಂಧಗಳಿರ್ತಾವೋ ಆ ಥರ ಬದುಕೋದೊಂದು ಬದುಕು. ಇಲ್ಲ, ಈ ಬದುಕು ಬೇಡ ಅಂತ ಅನ್ನಿಸ್ತು ನನಗೆ, ಕಾರಣಾಂತರಗಳಿಂದ. ಅನೇಕ ಕಾರಣಗಳಿದ್ದಾವೆ ಅದಕ್ಕೆ. ಆ ಕಾರಣಗಳೆಲ್ಲ ಇಲ್ಲಿ ಹೇಳೋಕ್ಕೆ ಸಮಯವೂ ಸಾಕಾಗಲ್ಲ, ಅಗತ್ಯವೂ ಇಲ್ಲ. ಒಟ್ಟು ತರಂಗಿಣಿ ಪುಸ್ತಕ ಓದಿದ ಮೇಲೆ, ಆಮೇಲೆ ಮೊದಲು ಲಿಂಗಾನಂದ ಪ್ರವಚನ ಕೇಳದೆ, ಜೊತೆಗೆ ತರಂಗಿಣಿ ಪುಸ್ತಕ ಓದಿಸಿದ್ದು. ಹಂಗಾದ್ರೆ ಈ ಜೀವನ ಬೇಡ, ಇನ್ನೊಂದು ಜೀವನ, ಅದು ಸಂಪೂರ್ಣ ಅಪರಿಚಿತ ಜೀವನ, ಅನ್ನೋನ್, ಏನು ಗೊತ್ತಿಲ್ಲ, ಅತೀತ ಅಂತ ಕರೀತಾರೆ ಅದಕ್ಕೆ. ಮೊದಲನೇದು ಗೊತ್ತಿರೋದು, ಎರಡನೇದು ಗೊತ್ತಿಲ್ಲ ಅಂತ. ಬಸ್ಸಿನ ಆ ಕಂಬಿ ಹಿಡ್ಕೊಂಡು, ಅಂದರೆ ಇನ್ನೂ ಹತ್ತಿಲ್ಲ ನಾನು. ಆವಾಗಲೂ ಒಂದ್ಸಾರಿ ವಿಚಾರ ಮಾಡಿದೆ. 1 ತಿಂಗಳಿಂದ
25 ದಿವಸದಿಂದ ವಿಚಾರ ನಡೆದಿತ್ತು. ಇದು ಕೊನೆಯದು, ಮುಂದಿಂದ ಏನೋ ಗೊತ್ತಿಲ್ಲ. ಈ ಬಸ್ ಹತ್ತಿದ್ರೆ ಅದು ಬೇರೆ ಜೀವನ, ಬಸ್ ಹತ್ತದೇ ಹೋದರೆ ಅದು ಬೇರೆ ಜೀವನ. ಯಾವ್ದು ಬೇಕು? ಇಲ್ಲ, ಏನಾದರೂ ಆಗಲಿ ಬಸ್ ಹತ್ತೇ ಬಿಡೋಣ. ಹತ್ತಿದೆ, ಅದೆಲ್ಲ ಮುಂದಿಂದು. ಈ ಜೀವನ ಅಂದರೆ ಭಕ್ತಿ ಸಂಬಂಧದ ಜೀವನ, ಬಸವ ತತ್ವದ ಜೀವನ, ಬಸವ ಧರ್ಮದ ಜೀವನ. ಬಂದು ಕೂಡಲ ಸಂಗಮ ತಲುಪಿದೆ 2ನೇ ದಿವಸಕ್ಕೆ, ಗುರುವಾರ ತಲುಪಿದೆ. 3ನೇ ದಿವಸ ಶುಕ್ರವಾರ, ಶನಿವಾರ ದೀಕ್ಷೆ ಆಯಿತು. 29ನೇ ತಾರೀಕು ಇಷ್ಟಲಿಂಗ ದೀಕ್ಷೆ ಆಯಿತು. ಮುಂದೆ ಜಂಗಮ ದೀಕ್ಷೆನೂ ಆಯಿತು 1-2 ತಿಂಗಳಲ್ಲಿ. ಆಮೇಲೆ ಅದೆಲ್ಲ ನಡ್ಕೊಂತ ಬಂತು. ಹೋರಾಟಗಳ ಜೀವನ, ಮುಂದಿನ ಹೋರಾಟದ ಜೀವನ. ಅಲ್ಲಿಂದ ಇಲ್ಲಿವರೆಗೆ ಕರ್ಕೊಂಡು ಬಂದಿದೆ. ಅದು ಒಂದು ವಿಧಿ, ಇನ್ನೊಂದು ಧರ್ಮ. ಧರ್ಮ ತತ್ವದ ಜೀವನ, ವಿಧಿಗೆ ಬಲಿಯಾದ ಜೀವನ. ಎರಡರಲ್ಲೂ ವಿಧಿನೇ ಕೆಲಸ ಮಾಡೋದು. ಆದರೆ ಶಿವನ ಮುಖವಾಗಿ ಹರಿಯುವಂಥ ಒಂದು ಬದುಕು, ಭವದ ಮುಖವಾಗಿ ಹರಿತಕ್ಕಂಥ ಒಂದು ಬದುಕು. ಈ ಎರಡರಲ್ಲಿ ಆಯ್ಕೆ ಮಾಡೋದು ನಿಮಗೂ ಬರುತ್ತೆ. ಆ ಸಂದರ್ಭ ಎಷ್ಟೋ ಜನರ ಜೀವನದಲ್ಲಿ ಬಂದಿರುತ್ತೆ, ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ. ಒಟ್ಟು ನಮಗೆ ನನ್ನ ಬದುಕು ಸಂತೋಷ ಕೊಡ್ತಾ ಇದೆ. ಕಷ್ಟ ಬೇರೆ, ಸಂತೋಷ ಬೇರೆ. ಕಷ್ಟದಲ್ಲೂ ಸಂತೋಷ ಕಾಣ್ಬೋದು, ಸುಖದಲ್ಲೂ ಅವನು ದುಃಖಿಯಾಗಿರ್ಬೋದು. ಅದು ಎರಡೂ ಥರ ಇರ್ತದೆ. ನನಗೆ ಕಷ್ಟದಲ್ಲೂ ಕೂಡ, ಅಂದರೆ ಬೇಕಾದಷ್ಟು ಕಷ್ಟಗಳು ಬಂದ್ರೂ ಕೊನೆಗೆ ಕನ್ಕ್ಲೂಷನ್ ಏನು ಬಂದಿದೆಯಪ್ಪ ಅಂದರೆ ಸಂತೋಷ ಬಂದಿದೆ. ಅದಕ್ಕೆ ಇವತ್ತು ನಾವೆಲ್ಲ ಸೇರಿಕೊಂಡು ಈಗ 54 ವರ್ಷಗಳು ಪೂರ್ಣ ಆಯಿತು. ಹುಟ್ಟಿದ ಹಬ್ಬ ಆಚರಿಸುವಾಗ ಕೆಲವರು ಕನ್ಫ್ಯೂಷನ್ ಮಾಡ್ಕೊತಾರೆ. 54ನೇದೋ 55ನೇದೋ, 54 ವರ್ಷ ಮುಗೀತು. ಮುಗಿದ್ಮೇಲೆ ಹುಟ್ಟಿದ ಹಬ್ಬ 54ನೇ ಹುಟ್ಟಿದ ಹಬ್ಬ. ನಾಳೆಯಿಂದ ಅಥವಾ ಇವತ್ತಿಂದನೇ 55 ಪ್ರಾರಂಭ. ಹೀಗೆ ಅದು ಹೇಳೋ ಕ್ರಮ. ಈ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ ಇವೆಲ್ಲ 1 ವರ್ಷ ಮುಂದಿರ್ತದೆ. ಅಂದರೆ ಅದು ಮೊದಲನೇ ದಿನನೇ ಆಚರಿಸ್ಬಿಡ್ತೀವಿ. ಸ್ವಾತಂತ್ರ್ಯ ಬಂದಿಂದ ಒಂದು ಲೆಕ್ಕ ಬಂದ್ಬಿಡ್ತದೆ. 47ಕ್ಕೆ 1ನೇ, 48ಕ್ಕೆ 2ನೇ ಶುರು ಆಗ್ಬಿಡುತ್ತೆ. ನಮ್ದು ಹಂಗಾಗಲ್ಲ. ಹುಟ್ಟಿದ ದಿನ ಏನಿರ್ತದಲ್ಲ 1 ವರ್ಷ ಆದಮೇಲೆ ಆಚರಿಸ್ತೀವಿ. ಈ ಥರ ಲೆಕ್ಕ ಇಟ್ಕೊಂಡಾಗ ಇದು 54ನೇದು. ನಿಜವಾಗಿ ನಾವು ಶಿವಾನುಭವ ಕಾರ್ಯಕ್ರಮದಲ್ಲೇ ಅದನ್ನು ನೆನಪು ಮಾಡ್ಕೊತಿದ್ವಿ, ಆಚರಣೆ ಮಾಡ್ತಾ ಇದ್ವಿ. ಪ್ರತಿ ವರ್ಷ ಅಮಾವಾಸ್ಯೆ ದಿನ ಅವತ್ತೇನು ಚನ್ನಬಸವಣ್ಣವ್ರು ಹುಟ್ಟಿದ್ದ ಸ್ಮರಣೋತ್ಸವನೂ ಇದೆ, ಅವತ್ತು ಆಚರಣೆ ಮಾಡಬೇಕಾದದ್ದು. ಇದು ನನ್ನ ಏನು ಅಂಧ ಬಂಧುಗಳಿಗೋಸ್ಕರನೇ. ನನ್ನ ಸ್ನೇಹಿತರೆಲ್ಲ, ನನ್ನ ಜೊತೆ ಓದ್ದವರು, ಆಮೇಲೆ ನನ್ನ ಆತ್ಮೀಯರೆಲ್ಲ, ಇಲ್ಲ ನಾವು ಅವತ್ತು ಹೆಚ್ಚಿಗೆ ನಾವು ಸಂಗೀತ ಹಾಡೋಕ್ಕಾಗಲ್ಲ, ಇಲ್ಲಿ ಚಿಕ್ಕಣಾಚಾರ್ ಅಂತ ಬಂದಿದ್ದಾರೆ ಅಂತ ಕಾಣುತ್ತೆ ಈ ಕಾರ್ಯಕ್ರಮಕ್ಕೆ. ಅವರು ಹಾಡ್ತಾರೆ, ಮತ್ತು ಅವ್ರ ಜೊತೆ ಬೇರೆ ಬೇರೆಲ್ಲ ವಾದ್ಯ ನುಡಿಸೋರೆಲ್ಲ. ನಮಗೆ ಸಂಪೂರ್ಣ ಸಂಗೀತದ ಕಾರ್ಯಕ್ರಮನೇ ಆಗಬೇಕು ಅಂತ ಕೇಳ್ಕೊಂಡು ಒಂದು ಕಾರ್ತಿಕ್ ಮಾಸನೂ ಇದೆ ಇವಾಗ. ನೀವು ಯಾವತ್ತಾದ್ರೂ ಇಡಿ, ಸೋಮವಾರನಾದ್ರೂ ಇಡಿ, ಯಾವತ್ತಾದ್ರೂ ಇಡಿ ಅಂತ ಹೇಳಿದ್ರು. ಇಲ್ಲಪ್ಪ ಹಂಗಾದ್ರೆ 13ನೇ ತಾರೀಕು ಇದೆ, ಅವತ್ತು ಹುಟ್ಟಿದ ದಿನನೂ ಇದೆ, ಅವತ್ತೇ ಹಾಡ್ಬಿಡಿ, ಎಲ್ಲರೂ ಸಂತೋಷ ಪಡೋಣ ಅಂತಂದು ಹೇಳಿದ್ವಿ. ಈಗಾಗಲೇ 2 ಬಂದಿದ್ದಾರೆ. ನಿನ್ನೆ ನಮ್ಮ ದಾವಣಗೆರೆಯಿಂದ ಗುರಣ್ಣ, ದೀಪಕ್ ಮತ್ತು ಅವರ ಚಿಕ್ಕಪ್ಪ ರುದ್ರಣ್ಣ ಅವರೆಲ್ಲ ಬಂದಿದ್ದಾರೆ. ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆಯವ್ರು ಬಂದಿದ್ದಾರೆ. ನಮ್ಮ ಗೌರಮ್ಮರ ಮಗಳು ಬಂದಿದ್ದಾರೆ, ನಮ್ಮ ನೀಲಮ್ಮರ ಅಕ್ಕಾರು, ಅವರೆಲ್ಲ ಒಟ್ಟು ಯಾರ್ಯಾರಿಗೆ ಅಂದರೆ ಯಾರಿಗೂ ನಾವು ಒತ್ತಾಯ ಮಾಡಿ ಅಥವಾ ಅವರೆಲ್ಲ 20ನೇ ತಾರೀಕು ಬಂದೇ ಬರ್ತಾರೆ ಕಾರ್ಯಕ್ರಮಕ್ಕೆ. ಇಲ್ಲಿ ಸುಮ್ಮನೆ ಒಂದು ಮೆಸೇಜ್ ಹಾಕಿ ಸರಳವಾಗಿ, ಯಾರಿಗೆ ಅನುಕೂಲ ಇದೆ ರಜಾ ಹಾಕಿ ಕಷ್ಟಪಟ್ಟು ಬರಬೇಕಾದ ಅಗತ್ಯ ಇಲ್ಲ. ಯಾರಿಗೆ ಅನುಕೂಲತೆ ಇದೆ ಬನ್ನಿ. ಈ ಕಾರ್ಯಕ್ರಮ ಕೇಳಿಸ್ಕೊಳ್ಳೋರು, ಆಮೇಲೆ ಯೂಟ್ಯೂಬಲ್ಲಿ ಕೇಳಿಸ್ಕೊಳ್ಳೋರು, ಮೆಸೇಜ್ ಓದ್ದವರು 10-10:30 ಗಂಟೆಗೆ ಸಂಗೀತ ಶುರು ಮಾಡೋಣ. ಅಲ್ಲೇ ವೇದಿಕೆಯಲ್ಲೇ ಮಾಡೋಣ, ಎಷ್ಟೇ ಜನ ಇರಲಿ. ವೇದಿಕೆ ಮೇಲೆ ಅಂದರೆ ಚೆನ್ನಾಗಿ ಕಾಣಿಸುತ್ತೆ, ಸಂಗೀತ ಹಾಡೋಕೆ ಅವ್ರಿಗೆ ವಿಶಾಲವಾಗಿ ಕೂತ್ಕೊಳ್ಳೋಕ್ಕೆಲ್ಲ ಅನುಕೂಲ ಆಗುತ್ತೆ. ಅಲ್ಲೇನು ಅಷ್ಟು ಜನ ಬಂದರು ಇಷ್ಟು ಜನ ಬಂದರೂ ಮುಖ್ಯ ಅಲ್ಲ, ಸಂತೋಷ ಪಡೋದು ಮುಖ್ಯ ಅಷ್ಟೇ. ಅದಕ್ಕೆ ಸಂಗೀತ ಸಾಧ್ಯ ಆದರೆ ಅದನ್ನು ಧ್ವನಿ ಮುದ್ರಣ ಮಾಡಿಕೊಂಡು ಯೂಟ್ಯೂಬಲ್ಲೂ ಕೂಡ ಅದನ್ನ ಅಪ್ಲೋಡ್ ಮಾಡಿ ಅವಾಗ ಎಲ್ಲರೂ ಕೇಳಿಸ್ಕೊಳ್ತಾರೆ. ಅದು ಒಂದು
ಶ್ರಮ ಇಲ್ಲದೆ ಕಷ್ಟಪಡಲಾರದೆ ಸಂತೋಷಕ್ಕಾಗಿ ಮಾಡುವ ಕಾರ್ಯಕ್ರಮ ಇವತ್ತು. ಇನ್ನು ಪ್ರತಿ ತಿಂಗಳು ಮಾಡೋ ಹಾಗೆ ಶಿವಾನುಭವ ಕಾರ್ಯಕ್ರಮ 188ನೇದು 20ನೇ ತಾರೀಕು ಕರೆಕ್ಟಾಗಿ ಇವತ್ತು 8 ದಿವಸಕ್ಕಿರುತ್ತೆ. ಅವತ್ತು ಮತ್ತೆ ನಾವೆಲ್ಲ ಸಂತೋಷ ಪಡೋಣ. ಅವತ್ತು ಒಳ್ಳೆಯ ಉಪನ್ಯಾಸ ಇದೆ, ಮರಳುಶಂಕರ ದೇವರ ಬಗ್ಗೆ ಇದೆ. ಅವತ್ತು ನೀವು ಬರ್ತಕ್ಕಂಥವ್ರು, ದೂರ ದೂರದಿಂದ ಬರ್ತಕ್ಕಂಥವ್ರು ಅವತ್ತು ಬನ್ನಿ. ಮರಳುಶಂಕರ ದೇವರ ಬಗ್ಗೆ ವಿಶಾಲವಾದ ಪುಸ್ತಕ, ದೊಡ್ಡ ಪುಸ್ತಕ ಬರೆದಿದ್ದಾರೆ ಅವರು, ಡಾಕ್ಟರ್ ದಯಾನಂದ ನೂಲಿ ಅಂತ, ಚಿಕ್ಕೋಡಿಯಿಂದ ಬರ್ತಾರೆ ಅವರು. ಮತ್ತು ಬೇರೆ ಬೇರೆ ಅತಿಥಿಗಳೆಲ್ಲ ಇರ್ತಾರೆ ಅವತ್ತು ಆ ಕಾರ್ಯಕ್ರಮ ಮಾಡೋಣ. ಇವತ್ತು ನಾವೆಲ್ಲ ಈ ಸಂತೋಷ ಪಡತಕ್ಕಂಥದ್ದು ಜೊತೆಗೆ ಇವತ್ತು ನಿಸರ್ಗ ಜ್ಞಾನಾಮೃತನೂ ಇದೆ, ಅದೊಂದು ಒದಗಿ ಬಂದಿದೆ ರೇಡಿಯೋದಲ್ಲಿ. ಇವತ್ತು ನಿಸರ್ಗ ಜ್ಞಾನಾಮೃತ ಇದೆ, 46ನೇ ಕಾರ್ಯಕ್ರಮ ಇದು, 46ನೇ ಸಂಚಿಕೆ ಕಾರ್ಯಕ್ರಮ ಇದೆ. ಅದನ್ನು ಎಲ್ಲರೂ ಕೇಳಿ ಯಾರ್ಯಾರಿಗೆ ಅನುಕೂಲ ಇದೆ ಅಂತ ತಿಳ್ಕೊಂಡು ಹೇಳ್ತಾ, ನಿಮ್ಮೆಲ್ಲರ ಶುಭ ಹಾರೈಕೆ ನನ್ನ ಮೇಲಿರಲಿ. ವಿಶ್ವಗುರು ಬಸವಣ್ಣನವರ ದಯಾಮಯನಂತ ಪರಮಾತ್ಮನ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ ಅಂತ ತಿಳ್ಕೊಂಡು ಹಾರೈಸಿ ಇವತ್ತಿನ ಚಿಂತನವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಸರ್ವರಿಗೂ ಶರಣು ಶರಣ.